ಹಿಂದೆ ಅನಂತಕುಮಾರ್ ಕಾಲದಲ್ಲಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಈಗ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮತ್ತು ಕೆಲವು MPs ಎಲ್ಲ ಹೋಗಿ ಮೀಟ್ ಮಾಡಿ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಪಾಪ ಅವರೆಲ್ಲ ಮಾಡಿ ಏನ್ ಬೇಕೋ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಬಂದ್ರು. ಪಾರ್ಲಿಮೆಂಟ್ ಮೆಂಬರ್ ಮೀಟಿಂಗ್ ಕರೆದಿದ್ದೆ, ನೀವು ಬಂದಿದ್ರಿ, ಆಲ್ ಪಾರ್ಟಿ ಮೀಟಿಂಗ್, ನೀವೆಲ್ಲ ಸಹಕಾರ ಕೊಡ್ತೀವಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಮ್ ನಾಟ್ ಪರ್ಮನೆಂಟ್ ಹಿಯರ್. ಜನ ಕೆಲವರು ಲೈಕ್ ಮಾಡ್ಬೋದು. ಈಗ ಕೆಲಸ ಮಾಡಿದವರೆಲ್ಲ ಅಧಿಕಾರಕ್ಕೆ ಬಂದ್ಬಿಡ್ತಾರ? ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟೆಲ್ಲ ಸೋತೋಗ್ಬಿಟ್ಟಿದಾರೆಲ್ಲ. ಡೆಮೋಕ್ರಸಿಯಲ್ಲಿ ತೀರ್ಮಾನ ಎಂತೆಂಥವ್ರದ್ದು. ಈಗ ಇಂದಿರಾ ಗಾಂಧಿ ಸೋತಾಗ್ಲಿಲ್ವೇ? ದೇವೇಗೌಡರು ಸೋತಾಗ್ಲಿಲ್ವೇ? ಎಲ್ಲರೂ ಸೋತೋಗ್ಬಿಟ್ಟಿದೆ. ಏನ್ ಮಾಡಕ್ಕೆ? ಈ ಕುಮಾರಸ್ವಾಮಿನೂ ಬಂದ್ರು, ನನ್ನ ಮೇಲೆ ಅವರು ಸೋತರು. ನನ್ನ ತಮ್ಮ ಅವ್ರ ವೈಫ್ ಮೇಲೆ ಗೆದ್ದ, ತಿರ್ಗಾ ಅವ್ರ ಬಾಮೈದನ ಮೇಲೆ ನನ್ನ ತಮ್ಮ ಸೋತ. ಸೊ ಪಾಲಿಟಿಕ್ಸ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳಕ್ಕಾಗಲ್ಲ. ಡಿಸಿಷನ್ ಬೇರೆ. ಯೋಗೇಶ್ ನಮ್ಮ ಜೊತೆ ಕೂತಿದ್ದ, ಬೆಳಗಿನ ಜಾವ ನನ್ನ ಜೊತೆ ಬಂದ. ನಾನು ಅವನ MLA ಏನ್ ದಿಸ್ ಇಸ್ ಪಬ್ಲಿಕ್ ಲೈಫ್. ಏನ್ ಮಾಡ್ತಾರೆ ರಾಜಕೀಯದ ಚದುರಂಗ ಆಟದಲ್ಲಿ ಏನೇನೋ ಕೆಲವೆಲ್ಲ ನಡೀತದೆ. ಸೊ ನಥಿಂಗ್ ಇಸ್ ಪರ್ಮನೆಂಟ್, ಬಟ್ ಹ್ಯೂಮನ್ ರಿಲೇಶನ್ಶಿಪ್ ಶುಡ್ ಬಿ ದೇರ್. So I am there as a chief minister. I am not chief minister for these people. I am chief minister for the state. I am chief minister for the entire section. ನಾನು ಒಂದು ಜಾತಿಯಲ್ಲಿ ಹುಟ್ಟಿರ್ಬೋದು. ನಾನು ಹುಟ್ಟುವಾಗ ಯಾರು ಅರ್ಜಿ ಹಾಕೊಂಡು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾನು ಹುಟ್ಟಿಲ್ಲ. ನನ್ನ ಧರ್ಮ ಇರ್ಬೋದು, ಅದೆಲ್ಲ ನನ್ನ ಪ್ರೈವೇಟ್ ಲೈಫ್. ನನ್ನ ಧರ್ಮ, ನನ್ನ ಜಾತಿ, ಮತ್ತೊಂದೆಲ್ಲ ನನ್ನ ಪ್ರೈವೇಟ್ ಲೈಫ್. ಬಟ್ ಇಲ್ಲಿ ಈ ಸಂವಿಧಾನ ಬಿಡಕ್ಕಾಗಲ್ವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಗೆ ಹೇಳಿದಾರಲ್ಲ, ಹಿಸ್ಟ್ರಿ ಯು ಕಾಂಟ್, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಲ್ಲ. ಅವರೊಂದು ಸಂವಿಧಾನ ಕೊಟ್ಟಿದಾರಲ್ಲ, ಅದಕ್ಕೆ ಸಂವಿಧಾನ ನಾವಿಲ್ಲಿ ಓದ್ತಾ ಇದೀವಲ್ಲ. ನೆಹರೂರವರು ಇಲ್ಲ ಶುರು ಮಾಡಿದ್ರು ಆಲ್ IT ಇದನ್ನ ಇಂಡಸ್ಟ್ರೀಸ್, HAL, HMT, ಅವು ಇವು, ITI, BT ಎಲ್ಲ ಇಲ್ಲಿ ಶುರು ಮಾಡಿದ್ರು. ಯಾಕೆ ಮಾಡಿದ್ರು? ಇಲ್ಲಿ ನಾಲೆಜ್ ಇದೆ. ಮಹಾರಾಜರು ಮಾಡಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅಂತೇಳಿ. ಈಗ ಲಾಯರ್ಸ್ಗಳೆಲ್ಲ ಇದ್ದಾರೆ. ಯಾಕೆ ಡೆಲ್ಲಿಲಿ ಅಷ್ಟು ದೊಡ್ಡ ಲಾಯರ್ಗಳಿದಾರಲ್ಲ, ಯಾಕೆ ಡೆಲ್ಲಿಲೇ ನ್ಯಾಷನಲ್ ಲಾ ಸ್ಕೂಲ್ ಮಾಡ್ಬೋದಾಯ್ತಲ್ಲ? ವೈ ದೇ ಆರ್ ಮೇಕಿಂಗ್ ಹಿಯರ್? ಬೆಂಗಳೂರಲ್ಲೇ ಯಾಕೆ ನ್ಯಾಷನಲ್ ಲಾ ಸ್ಕೂಲ್ ಮಾಡಿದ್ರು? ನಮ್ಮ ಮಕ್ಕಳ ತಲೆ ಶಾರ್ಪ್ ಇದೆ, ನಮ್ಮ ಜನ ವಿದ್ಯಾವಂತರಿದ್ದಾರೆ. ಬೆಂಗಳೂರು ಇಟ್ ಈಸ್ ಎ ಹ್ಯೂಮನ್ ಕ್ಯಾಪಿಟಲ್, ಎ ನಾಲೆಜ್ ಸೆಂಟರ್, ನಾಲೆಜ್ ಕ್ಯಾಪಿಟಲ್. ನೀವು ಯಾವುದೇ ಪಾಲಿಸಿ ತೆಗೆದುಕೊಳ್ಳಿ, ನೀವು IT ತಗೊಳ್ಳಿ, BT ತಗೊಳ್ಳಿ, ಸ್ಟಾರ್ಟ್ಅಪ್ ತಗೊಳ್ಳಿ, ಒಂದು 100 ಪಾಲಿಸಿ ಇದೆ. ಎಲ್ಲ ಮಾಡಿದ್ರು ನಾವೇನೆ, ನಮ್ಮಿಂದನೇ ತಾನೇ ಮಾಡಿದ್ದು. ಪ್ರಿಯಾಂಕ್ MB, ವಿ ಆರ್ ದಿ ಫೌಂಡೇಶನ್ ಆಫ್ ಆಲ್ ಆಫ್ ದಿಸ್. ಸೊ ಹಂಗೆ ಟೆಕ್ನಾಲಜಿ ನಮ್ಮಲ್ಲಿ ಬೆಳೆದಿದೆ. ಮೊನ್ನೆ ತಾನೇ ಕ್ವಾಂಟಮ್ ಟೆಕ್ನಾಲಜಿದು ನಾವೆಲ್ಲ ಕೂಡ ಮಾಡಿದ್ವು, ಸೈನ್ಸ್ ಅಂಡ್ BCD. ಸೊ ಹಂಗೆ ಇವತ್ತು ಅನೇಕ ವಿಚಾರಗಳನ್ನ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾನೆಲ್ಲ ಮಾತಾಡ್ತೀನಿ. ಬಟ್ ಇವತ್ತು ಆಸ್ ಎ ಚೀಫ್ ಮಿನಿಸ್ಟರ್ ಐ ಆಮ್ ಹಿಯರ್. ಈ ಸ್ಥಾನದಲ್ಲಿ ಕೂತಿರೋದು ಎಲ್ಲ ವರ್ಗದ ಜನ, ನನಗೆ ರೈತರು, ಯುವಕರು. ನಾವು ಬೆಂಗಳೂರು ಬರುವಂತ ಜನ ವಲಸೆನ ತಪ್ಪಿಸ್ಬೇಕು. ನಮ್ಮ ಜನ ಹಳ್ಳಿಯಿಂದ ಊಟಕ್ಕೆ ಹೊರಗಡೆ ಹೋಗಿ ತಪ್ಪಿಸ್ಬೇಕು. ಅದಕ್ಕೆ ನಾನು ಐ ಬ್ರಾಟ್ ಒನ್ ಸ್ಕೀಮ್. ನಮ್ಮ ಹೊರಟಿ ಸಾಹೇಬ್ರು ಹೇಳ್ತೀನಿ, ಕೆಲವರೆಲ್ಲ ಎಜುಕೇಶನ್ ಇಷ್ಟಿದ್ದೀರಿ. 8,000 ಕೋಟಿ ರೂಪಾಯಿ CSR ಫಂಡ್ ಇದೆ. 8,000 ಕೋಟಿ ರೂಪಾಯಿ CSR. ಅದನ್ನ ಎಲ್ಲೆಲ್ಲೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಯಾರಿಗೋ ಕೊಡ್ತಾ ಇದ್ದಾರೆ. 50% ಕೊಟ್ಬಿಟ್ಟು ಕ್ಯಾಶ್ ವಾಪಸ್ ಇಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಹೊಸ ಪಾಲಿಸಿ ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲ ನಮ್ಮ ಬರೀ ಪಂಚಾಯತ್ ಲೆವೆಲ್, ನಾಟ್ ದಿ ಟೌನ್ ಲೆವೆಲ್. ಈಗ ಕನಕಪುರ ಟೌನ್ ಬೇಡ, ಇಲ್ಲ ಅಂದ್ರೆ ದೇವನಹಳ್ಳಿ ಟೌನ್ ಬೇಡ, ಇಲ್ಲ ಅಂದ್ರೆ ಹುಬ್ಳಿಗ್ ಬೇಡ, ಬೆಳಗಾಂ ಬೇಡ. ಬರೀ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 3 ಶಾಲೆಗಳನ್ನ ಸೇರಿಸಿ ನೀವು 10 ರಿಂದ 15 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ನೀವೇ ಬಂಡವಾಳ ಹಾಕೊಂಡು ನಿಮ್ಮ ಹೆಸರೇ ಇಟ್ಕೊಂಡು ನೀವು ಕಟ್ಟಬೇಕು ಅಂತ ಅವ್ರಿಗೆ ಹೇಳ್ತೀನಿ. ನಮ್ಗೆ ದುಡ್ಡು ಬೇಡ, ವಿ ಡೋಂಟ್ ವಾಂಟ್ ಮನಿ. ನಾವು ಜಾಗ ಕೊಡ್ತೀವಿ, 3 ಎಕರೆ 5 ಎಕರೆ ಕಟ್ತೀವಿ, ಒಂದು ಪ್ಲಾನ್ ಕಟ್ತೀವಿ, ನೀವು ಕಟ್ತೀವಿ. ಬೇರೆ ಸ್ಕೂಲ್ಸ್ಗೆಲ್ಲ ನಾವು ಸಹಾಯ ಮಾಡಿದ್ದೀವಿ. ಕೆಲವರೆಲ್ಲ ಲಕ್ಷ ಚಾರ್ಜ್ ಮಾಡೋರು, 1.5 ಲಕ್ಷ ಚಾರ್ಜ್ ಮಾಡೋರು, 2 ಲಕ್ಷ ಚಾರ್ಜ್ ಮಾಡೋರು ಅಂತ ಸ್ಕೂಲ್ಸ್ ಇವತ್ತು ಬೇಕಾದಷ್ಟಿದೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಒಂದೊಂದು ಸ್ಕೂಲ್ ಒಬ್ಬೊಬ್ಬ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಟೀಚರ್ಸ್ 50,000 ಟೀಚರ್ಸ್ ಇವತ್ತು ವೇಕೆಂಟ್ ಇದೆ. ಪಾಪ ಹಳ್ಳಿರೋ ಟೀಚರ್ಸ್ಗೆ ಬರೀ 15,000 ರೂಪಾಯಿ ಕೊಡ್ತಾ ಇದೀವಿ ಅವ್ರಿಗೆಲ್ಲ. ಸೊ ಇವತ್ತು ಆ ಮಕ್ಳಿಗೆ, ಯಾಕೆಂದ್ರೆ ಅಂಟಿಲ್ ವಿ ಸ್ಟಾಪ್ ಚಿಲ್ಡ್ರನ್, ಮಕ್ಕಳು ಬರದೆ ಅಂತಕ್ಕೆ ನಿಮ್ ಡ್ರೈವರ್ಗೆ ಏನು ಆಸೆ? ನನ್ನ ಮಗನ ಒಂದು ಒಳ್ಳೆ ಎಜುಕೇಶನ್ ಬೇಕು, ಒಂದು ಉದ್ಯೋಗ ಬೇಕು. ಫಸ್ಟ್ ಅದಕ್ಕೆ ನಾವು ಸ್ಟಾಪ್ ಮಾಡಬೇಕು. ಅದಕ್ಕೆ ನಾನು ಇವತ್ತು ಹೊಸ CSR ಪಾಲಿಸಿನ ತಂದು ಈಗಾಗಲೇ ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ 20 ಕಡೆ ಇಂಥ ಸ್ಕೂಲ್ಗಳನ್ನ ಟೊಯೋಟಾ ಅವರು ಇವರು ಹತ್ತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಾರಂಭ ಮಾಡಿ ನಾನು ಮಾಡಿದ್ದೇನೆ. ಆ ಪಾಲಿಸಿ ಬಂದಿದ್ದೇನೆ. 2,000 ಸ್ಕೂಲು ನೀವೆಲ್ಲಿ ಹೇಳ್ತೀರಾ, ನಿಮ್ಗೆ ಪಟ್ಟಿ ಕೊಡ್ತೀನಿ, ಅವ್ರಿಗೆ ಪಟ್ಟಿ ಕೊಡ್ತೀನಿ. ಲೆಟ್ ದೇ ಸೆಲೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.